ನೀವು ಮೈಸೂರು ಅರಮನೆ ನೋಡಿರ್ಬೋದು, ಬೆಂಗಳೂರು ಅರಮನೆ ನೋಡಿರ್ಬೋದು, ಆದ್ರೆ ಎಲ್ಲೋ ಜೋಗಪ್ಪ ಅರಮನೆ ಇದೊಂಥರ ಬೇರೆ ತರದ ಅರಮನೆ. ಇಲ್ಲಿ ಜೋಗಿ ತರ ಸುತ್ತಾಡೋ ನಮ್ಮ ನಾಯಕನಿಗೆ ಭಾರತದ ರಸ್ತೆಗಳೇ ಅರಮನೆ. ಈ ಪ್ರಯಾಣದಲ್ಲಿ ಅವನು ಪಡೆಯೋ ಒಂದೊಂದು ಹೊಸ ಅನುಭವ ಕೂಡ ಅವನಿಗೊಂದು ನೆನಪಿನ ಅರಮನೆ. ಅವನು ದೇಶದ ಉದ್ದಗಲಕ್ಕೂ ನಡೆದು ಹೆಜ್ಜೆ ಮೂಲಕನೇ ಕಟ್ಟೋ ಒಂದು ಅನುಭವದ ಅರಮನೆ. ಈ ಸಿನಿಮಾದ ಹೆಸರೆಷ್ಟು ಡಿಫ್ರೆಂಟ್ ಆಗಿದೆಯೋ ಇದರ ಕತೆ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದೊಂದು ಜರ್ನಿ ಸಿನಿಮಾ. ಬೆಂಗಳೂರಿನ ನೆಲಮಂಗಲದಿಂದ ಶುರುವಾಗುವ ನಮ್ಮ ನಾಯಕನ ಪ್ರಯಾಣ ಹುಬ್ಬಳ್ಳಿ, ಪಂಡ್ರಾಪುರ, ಚಂಬಲ್ಲು, ಡೆಲ್ಲಿ, ಮನಾಲಿ, ಕಾಶಿ, ರೋಹತಾಂಗ್ ಪಾಸ್ ಹಾದು ಗಂಗೋತ್ರಿಯಲ್ಲಿ ಮುಗಿಯುತ್ತೆ. ಈ ಅರ್ಥದಲ್ಲಿ ಇದು ನಿಜವಾಗ್ಲೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಬೇಕು. ಯಾಕಂದ್ರೆ ನಿರ್ದೇಶಕರು ಈ ಸಿನಿಮಾನ ದೇಶಾದ್ಯಂತ ಶೂಟ್ ಮಾಡಿದ್ದಾರೆ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ, ಹಾಗೆ ಈ ಸಿನಿಮಾ ನೋಡಿದ್ರೆ ನಿಮಗೆ ದೇಶ ಸುತ್ತಿದ ಅನುಭವನೂ ಸಿಗುತ್ತೆ, ಕೋಶ ಓದಿದ ಭಾವುಕತೆನೂ ಸಿಗುತ್ತೆ. ಕಿರುತೆರೆಯಲ್ಲಿ ಶುಭಮಂಗಳ, ಮಧುಬಾಲ, ನಾಗಿಣಿ ಮುಂತಾದ ಸೀರಿಯಲ್ಗಳನ್ನ ಮಾಡಿದ ಹಯವದನ ಅವರಿಗೆ ಇದು ಚೊಚ್ಚಲ ಸಿನಿಮಾ. ಕಂಬಳಿ ಹುಳು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿರೋ ಅಂಜನ್ ನಾಗೇಂದ್ರ ಅವರಿಗೆ ಇದು 2ನೇ ಸಿನಿಮಾ. ಇಲ್ಲಿ ಹಯವದನ ಅವರೇ ಕತೆ, ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ಜೊತೆಗೆ ಇದರ ಸಹ ನಿರ್ಮಾಣವನ್ನು ಕೂಡ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಒಬ್ಬ ಹುಡುಗಾಟದ ಹುಡುಗನ ಹುಡುಕಾಟದ ಕತೆ. ಅವನು ಬದುಕಿನ ಗುರಿ ಕಂಡುಕೊಳ್ಳೋ ಕತೆ. ಹುಡುಗಾಟದಲ್ಲಿ ರೀಲ್ಸ್ ಮಾಡ್ತಾ ಇದ್ದ ಒಬ್ಬ ಯುವಕ ಜವಾಬ್ದಾರಿಯುತ ವ್ಯಕ್ತಿಯಾಗಿ ರೂಪುಗೊಳ್ಳೋ ಕತೆ. ಒಂದು ತಂದೆ ಮಗನ ಸಂಬಂಧದ ಬೇರೆ ಬೇರೆ ಆಯಾಮಗಳನ್ನು ತೋರಿಸೋ ಕತೆ. ಗೊತ್ತೇ ಇಲ್ಲದೆ ಹುಟ್ಟೋ ಒಂದು ಪ್ರೇಮದ ಕತೆ. ತಿರುಗಾಟದಲ್ಲೇ ಹುಟ್ಟೋ ಒಂದು ಸ್ನೇಹದ ಕತೆ. ಈ ಚಿತ್ರದ ನಾಯಕ ಆದಿ ತನ್ನ ತಂದೆ ಮೇಲೆ ಕೋಪ ಮಾಡಿಕೊಂಡು ಗೊತ್ತು ಗುರಿ ಇಲ್ಲದೆ ಯಾವುದೋ ಒಂದು ಲಾರಿ ಹತ್ತು ಹೊರಟು ಬಿಡ್ತಾನೆ. ದಾರಿ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಆ ಕಡೆ ಹೋಗ್ಬಿಡ್ತಾನೆ. ಇಲ್ಲಿ ಅಪರಿಚಿತರು ಪರಿಚಿತರಾಗ್ತಾರೆ, ಪರಿಚಿತರು ಆತ್ಮೀಯರಾಗ್ತಾರೆ, ಹೊಸ ಸಂಬಂಧಗಳು ಹುಟ್ಕೊಳ್ಳುತ್ತೆ. ಚಿತ್ರದ ಶುರುನಲ್ಲಿ ನಮಗೆ ನಾಯಕ ಆದಿ ಗೊತ್ತು ಗುರಿ ಇಲ್ಲದೆ ಎಲ್ಲೋ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಕೊನೆಗೆ ನಮ್ಗೆ ಗೊತ್ತಾಗುತ್ತೆ ಅವನಿಗೊಂದು ನಿರ್ದಿಷ್ಟವಾದ ಗುರಿ ಇತ್ತು, ಅವನ ಹತ್ರ ಒಂದು ನಕ್ಷೆ ಇತ್ತು ಅಂತ. ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಇದು ಅರ್ಥ ಆಗುತ್ತೆ. ಈಗಿನ ಯಂಗ್ ಜನರೇಷನ್ ಮತ್ತೆ ಅವರ ಹೆತ್ತವರ ಮಧ್ಯೆ ಇರೋ ಗ್ಯಾಪ್ ಅನ್ನ ನಿರ್ದೇಶಕ ಹಯವದನ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಾವು ಎಷ್ಟೇ ಎತ್ತರಕ್ಕೆ ಏರಿದ್ರು ನಮ್ಮನ್ನ ಸಾಕಿ ಬೆಳೆಸಿದ ತಂದೆ ತಾಯಿಯ ಪ್ರೀತಿ ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ನಿರ್ದೇಶಕರು ಅಂಡರ್ಲೈನ್ ಮಾಡಿ ಹೇಳ್ತಾರೆ. ಈ ಸಿನಿಮಾ ಶುರುವಾಗೋದೇ ಆದಿಯ ಪ್ರಯಾಣದಿಂದ. ಆದಿ ಯಾಕೆ ಈಗ ಹೊರಟಿದ್ದಾನೆ ಅಂತ ಹೇಳಿ ನಿರ್ದೇಶಕರು ಆಗಾಗ ಫ್ಲಾಶ್ ಕಟ್ಗಳ ಮೂಲಕ ತೋರಿಸ್ತಾ ಹೋಗ್ತಾರೆ. ಹೀಗೆ ಈ ಸಿನಿಮಾ ಪ್ರೆಸೆಂಟ್ ಮತ್ತು ಫ್ಲಾಶ್ ಕಟ್ಗಳ ಮಧ್ಯೆ ಹಾದು ಪಂಡ್ರಾಪುರವನ್ನು ತಲುಪುತ್ತೆ. ಪಂಡ್ರಾಪುರದ ವಾತಾವರಣವನ್ನ ನಿರ್ದೇಶಕರು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಪಂಡ್ರಾಪುರದಲ್ಲಿ ನಾಯಕನಿಗೆ ಶೀತಾ ಜೊತೆ ಆಗ್ತಾಳೆ. ಇಲ್ಲಿ ಅಂಜನ್ ನಾಗೇಂದ್ರ ಅವರ ಪಾತ್ರಕ್ಕೆ ತುಂಬಾ ಶೇಡ್ಸ್ ಇದೆ. ಫ್ಲಾಶ್ ಕಟ್ ನಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಕಾಣಿಸುವ ಅವರು ಪ್ರೆಸೆಂಟ್ ನಲ್ಲಿ ತುಂಬಾ ಭಾವುಕರಾಗಿ ಕಾಣಿಸ್ತಾರೆ. ತಂದೆ ತಾಯಿಯನ್ನ ಮಿಸ್ ಮಾಡ್ಕೊಳ್ಳೋ ಸೀನ್ಗಳಲ್ಲಿ ಅವರು ತುಂಬಾ ಭಾವುಕವಾಗಿ ಅಭಿನಯಿಸಿದ್ದಾರೆ. ಪಂಡ್ರಾಪುರದ ಚೂಟಿ ಮರಾಠಿ ಹುಡುಗಿ ಶೀತಲ್ ಆಗಿ ಬೆನ್ಯಾರೈ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಲ್ಲಿ ಅವರ ಚೂಟಿತನ ಮತ್ತೆ ಎನರ್ಜಿ ತುಂಬಾ ಇಷ್ಟ ಆಗುತ್ತೆ. ಅವರು ಪಕ್ಕದ ಮನೆ ಹುಡುಗಿ ತರ ತಕ್ಷಣ ಮನಸ್ಸಿಗೆ ಹತ್ರ ಆಗ್ತಾರೆ. ಇವರ ಜೊತೆಗೆ ಇನ್ನೊಬ್ಬ ನಾಯಕಿಯಾಗಿ ಸಂಜನಾ ದಾಸ್ ನಟಿಸಿದ್ದಾರೆ. ಇವರ ಪಾತ್ರ ಒಬ್ಬ ಟ್ರಾವೆಲ್ ಬ್ಲಾಗರ್. ಈ ಪಾತ್ರವನ್ನ ಸಂಜನಾ ದಾಸ್ ಅವರು ತುಂಬಾ ಕ್ಯೂಟ್ ಆಗಿ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಷ್ಟ ಆಗುತ್ತೆ. ನಾಯಕಿಯಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತ ಹೇಳ್ಬೋದು. ಇಲ್ಲಿ ಆದಿಯ ತಂದೆಯಾಗಿ ಶರತ್ ಲೋಹಿತಾಶ್ವ ಅವರು ತುಂಬಾ ಭಾವುಕವಾಗಿ ಅಭಿನಯ ಮಾಡಿದ್ದಾರೆ. ಮಗನ ಮೇಲೆ ಆಗ ಕೋಪ ಮಾಡ್ಕೊಂಡ್ರು ಆ ಕೋಪದ ಹಿಂದಿರೋದು ಕಾಳಜಿ ಅಂತ ಹೇಳಿ ಆದಿಗೆ ತುಂಬಾ ತಡವಾಗಿ ಅರ್ಥ ಆಗುತ್ತೆ. ಇಲ್ಲಿ ಆದಿಯ ತಾಯಿಯಾಗಿ ಸ್ವಾತಿ ಅವರು ಅಭಿನಯ ಮಾಡಿದ್ದಾರೆ. ಆದಿ ಸ್ನೇಹಿತ ಸಂಖ್ಯೆ ಆಗಿ ದಾನಪ್ಪ ಅವರು ಕಾಣಿಸ್ಕೊಂಡಿದ್ದಾರೆ. ದಾನಪ್ಪ ಉತ್ತರ ಕರ್ನಾಟಕದ ಅಷ್ಟೂ ಬೈಗಳಗಳನ್ನ ನಮಗೆ ಹೇಳ್ಕೊಡೋ ಟೀಚರ್ ಆಗ್ತಾನೆ. ಸಂಜ್ಞಾನ ಬಾಯಲ್ಲಿ ಉತ್ತರ ಕರ್ನಾಟಕದ ಬೈಗಳುಗಳು ಸೊಗಸಾಗಿ ಕೇಳಿಸ್ತವೆ. IPL ನಲ್ಲಿ ಬೆಟ್ಟಿಂಗ್ ಕಟ್ಟೋ ಸಂಜ್ಞಾನ ತಂದೆಯಾಗಿ ವೈಜಯಂತ್ ಬಿರದಾರ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಂಜ್ಞಾನ ತಾಯಿಯಾಗಿ ಲಕ್ಷ್ಮೀ ನಾಡಗೌಡ ಅವರು ಪೊರಕೆ ಹಿಡಿದು ಅಬ್ಬರಿಸ್ತಾರೆ. ನಟರಾಜ ಮದ್ದಾಲ ಅವರ ಕ್ಯಾಮ್ರಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆಯ ಪ್ರತಿ ಫ್ರೇಮ್ ಅನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಅವರು ಪಂಡ್ರಾಪುರವನ್ನ ತೋರಿಸಿದ ರೀತಿ ತುಂಬಾ ಇಷ್ಟ ಆಗುತ್ತೆ. ಈ ಸಿನಿಮಾಗೆ ಶಿವಮ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾಗೆ ಅವ್ರು ಮಾಡಿರೋ 3 ಹಾಡುಗಳು ಕೇಳೋದಕ್ಕೆ ತುಂಬಾ ಕ್ಯಾಚಿ ಆಗಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ನೋಡಬಹುದಾದ ಅಚ್ಚುಕಟ್ಟಾದ ಸಿನಿಮಾ. ವಿಪರೀತ ವೇಗದಲ್ಲಿರೋ, ಸದಾ ಟೆನ್ಷನ್ ನಲ್ಲಿರೋ, ಕರಿಯರ್ ಓರಿಯೆಂಟೆಡ್ ಆಗಿರೋ ಈಗಿನ ಯುವಕರಿಗೆ ಸಕ್ಸಸ್ ಜೊತೆಗೆ ಸಂಬಂಧಗಳು ಮುಖ್ಯ ಅಂತ ಈ ಸಿನಿಮಾ ನೆನಪಿಸುತ್ತೆ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಮಾನಸಿಕವಾಗಿ ದೂರ ಆಗಿರೋ ತಂದೆ ಮಕ್ಕಳ ಸಂಬಂಧವನ್ನ ಹೀಲ್ ಮಾಡೋ ತರ ಇದೆ ಈ ಸಿನಿಮಾದ ಕತೆ. ಈ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾವನ್ನ ಫ್ಯಾಮಿಲಿ ಸಮೇತ ತಪ್ಪದೇ ನೋಡಿ.